हिरण्यपात्रं गृहे धनधान्य समृद्धि अभिवृद्धि यो वेदादो उषतेरेव मातरः तस्मात् ध्रुवन्ते राजा वरुणो ध्रुवन्ते वो बृहस्पतिः ध्रुवन्त इन्द्रश्च अग्निश्च राष्ट्रं धारयतां ध्रुवम्. ನಾವು ಉಡಿ ಚಿನ್ನಿ ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು. ಇವತ್ತು ವಿಶೇಷ ದಿನ ಏನಂದ್ರೆ ಬಹಳ ಸಂತೋಷವಾದ ದಿನ. ಯಾಕಂದ್ರೆ 114ನೇ ವರ್ಷದಲ್ಲಿ ಅಜ್ಜಿಯವರಿಗೆ ಒಂದು ನೆರಳಾಗ್ತಾ ಇದೆ. ಈ ನೆರಳಾಗೋದಕ್ಕೆ ನಿಜವಾಗ್ಲೂ ಕಾರಣರಾದಂತಹ ಜಿ ಪರಮೇಶ್ವರ್ ಸಾಹೇಬ್ರು, ಜೊತೆಗೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರು, ಜೊತೆಗೆ ಈ ಒಂದು ಅಲರ್ಟ್ ಅನ್ನ ಯಾವ ಸರ್ಕಾರ ಇದ್ದಾಗ ಕೊಟ್ಟರು ಅಂತ ನನಗೆ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ. ಆದ್ರೂ ಆ ಸರ್ಕಾರಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಅವ್ರಿಗೂ ನಮ್ಮ ಜಿ ಪರಮೇಶ್ವರ್ ಸಾಹೇಬರಿಗೆ ಮತ್ತೆ ಅವರ ಈಶ್ವರ್ ಖಂಡ್ರೆ ಅವರ ಪಾದಗಳಿಗೆ ನಮಸ್ಕರಿಸ್ತೀನಿ. ಯಾಕೆಂದ್ರೆ ಒಳ್ಳೆಯ ಕೆಲಸ ಮಾಡೋರಿಗೆ ನಾವು ಹೇಳ್ತಾ ಇರ್ತೀವಿ, ಅವ್ರ ಕಾಲು ಮುಗಿದು ಪೂಜೆ ಮಾಡ್ತೀವಿ ಅಂತ. ಅದೇ ಬಡವರ ಪರವಾಗಿ ಬಡವ್ರ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು, ಯಾವ ರೀತಿ ಅವ್ರನ್ನ ವಿರೋಧ ಮಾಡ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರಿಂದ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಾವು ಯಾವಾಗೂ ಋಣಿಯಾಗಿರ್ತೀವಿ. ಭಾರತೀಯರ ಸೇವಾ ಸಮಿತಿ ವತಿಯಿಂದ ನಾವು ಒಂದು ನೋವು ಅಂದ್ರೆ ಇವಾಗೂ ಸುಮಾರು ನಮ್ಮ ಫ್ರೀಡಂ ಫೈಟರ್ ದೊರೆಸ್ವಾಮಿ ಸಾರು ಬಾಡಿಗೆ ಮನೆಯಲ್ಲೇ ಎದ್ದು ತೀರ್ಕೊಂಡ್ರು. ಮತ್ತೆ ಅಬ್ದುಲ್ ಕಲಾಂ ಅವರು ಸಹ ಸ್ವಂತ ಮನೆ ಇಲ್ದಂಗೆ ರಾಷ್ಟ್ರಪತಿ, ನಮ್ಮ ದೇಶದ ರಾಷ್ಟ್ರಪತಿ ಆದ್ರೂ ಮನೆ ಇಲ್ದಂಗೆ ಸ್ವಂತ ಮನೆ ಇಲ್ದಿರ ತೀರೋದ್ರು. ಈ ರೀತಿ ಅಜ್ಜಿನೂ ಆಗ್ಬಾರ್ದು ಅಂತ ನಮ್ಗೆ ತುಂಬಾ ನೋವು ಆಗ್ತಾ ಇತ್ತು ಆಗಾಗ. ಇವಾಗ ಆ ಒಂದು ನೋವು ಕಳೆಯುವಂತ ಕೆಲಸ ಟೈಮ್ ಬಂದಿದೆ ಅನ್ಕೊಂಡಿದ್ದೀನಿ. ಆದಷ್ಟು ಈ ಒಂದು ಕಟ್ಟಡಕ್ಕೆ ಎಲ್ಲರೂ ಸಹಕರಿಸಿ ಅಜ್ಜಿಗೆ ಆಶೀರ್ವಾದ. ಸರ್ಕಾರದ ಎಲ್ಲಾ ಸದಸ್ಯರುಗಳು, ವಿಧಾನಗಳು ಮತ್ತೆ ಎಲ್ರು ಇವ್ರ ಕೈ ಹಿಡಿದು ಇವ್ರನ್ನ ಆದಷ್ಟು ಒಂದು ನೆರಳನ್ನ ಮಾಡ್ಕೊಡ್ಬೇಕು ಸರ್ಕಾರದ ವತಿಯಿಂದ ಅಂತೇಳಿ ಇವಾಗ ಏನು ಈಶ್ವರ್ ಖಂಡ್ರೆ ಸಾಹೇಬ್ರು, ಪರಮೇಶ್ವರ್ ಸಾಹೇಬ್ರು ಇದನ್ನ ಮಾಡ್ಬೇಕು ಅಂತ ಮಾಡಿದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಅವರ ಒಂದು ಪ್ರತಿಭೆಯನ್ನ ಮತ್ತೊಂದು ಆ ಒಂದು ಲೈಬ್ರರಿ ಆಗ್ಲಿ ಇನ್ನೊಂದಾಗ್ಲಿ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು, ನೀವು ಏನು ಕೊಟ್ಟರು ಕೊಡದಿದ್ರು ಪರವಾಗಿಲ್ಲ, ಇದಕ್ಕೆ ನಾವೆಲ್ಲರೂ ಬೆಂಬಲಿಸಬೇಕು. ಈ ಒಂದು ಮನೆಯನ್ನ ಅತಿ ಶೀಘ್ರದಲ್ಲೇ ನಿರ್ಮಾಣ ಆಗಿ ಅಜ್ಜಿ ಇಲ್ಲಿ ವಾಸ ಮಾಡುವಂತ ಕೆಲಸ ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊಂತೀನಿ. ತಾವೆಲ್ಲರೂ ಇದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ಅಜ್ಜಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಬೇಡಿಕೆಯನ್ನು ಇಡ್ತೀನಿ. ಒಳ್ಳೇದಾಗ್ಲಿ, ಅಜ್ಜಿ ಈ ಸಂತೋಷವಾಗಿರ್ಲಿ. ಯಾವಾಗೂ ಎಷ್ಟು ದಿನ ಅಂತಿರೋದು ಮನೆ ಕಟ್ಕೊಳ್ರಿ, ಮನೆ ಕಟ್ಬೇಕು, ಮನೆ ಅಂತ ಹೇಳ್ತಾ ಇದ್ರು. ಇವತ್ತು ಮನೆ ಆಗ್ತಾ ಇದೆ. ಅದು ಒಂದು ದೇವರ ಮನೆ ಆಗಿ ಉಳಿಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಆಲಮರದ ತಿಮ್ಮಕ್ಕ ಅವರಿಗೆ BDN ಅವರು ಸರ್ಕಾರದ ವತಿಯಿಂದ ಸೂರ್ಯನಗರದಲ್ಲಿ ಎಲ್ಲ ಒಂದು ಸೈಟ್ ಕೊಟ್ಟಿದ್ರು ಬಂಗಾರಪ್ಪ ಅವರಿದ್ದಾಗ. ಅದು ಬೇಡ ಅಂತ ಇದು ಮಾಡಿ ಇಲ್ಲಿ ಈಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಇದನ್ನ ಇದು ಮಾಡಿ ಅವರೇ ಕಾರಣೀಭೂತರು ಇದನ್ನ ಇಲ್ಲಿ ಕೊಡಿಸ್ಲಿಕ್ಕೆ. ಈಗ ಯಾವುದೇ ಒಂದು ಇದಾದ್ರೂ ನಮ್ಮ ಉಮೇಶ್ ಆಗ್ಲಿ, ಸಾಲಮರ ತಿಮ್ಮಕ್ಕ ಆಗ್ಲಿ, ಪರಮೇಶ್ವರ್ ಅವ್ರನ್ನ ಬಿಟ್ಟು ಯಾವ ಕೆಲಸನೂ ಅವ್ರು ಮಾಡೋದಿಲ್ಲ. ಆ ಎಲ್ಲಕ್ಕೂ ಅವ್ರ ಇದನ್ನ ಸಲಹೆ ಸೂಚನೆಗಳು ಕೇಳ್ಕೊಂಡೆ ಅವ್ರು ಮಾಡ್ತಾರೆ. ಇವತ್ತು ಅವ್ರು ಬರ್ಬೇಕಾಗಿತ್ತು, ಅವ್ರ ಅನಿವಾರ್ಯ ಕಾರಣದಿಂದ ಅವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ.
ಅವರ ಪರವಾಗಿ ನಾನು ಬಂದಿದ್ದೇನೆ. ನನ್ನ ಕುಟುಂಬ ಸಮೇತವಾಗಿ ಪೂಜೆ ಭಾಗವಹಿಸಿದ್ದೇನೆ. ಇವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಎಲ್ಲ ಸಹಾಯನ ಮಾಡಲಿ. ನಮ್ಮ ಉಮೇಶ ಇನ್ನೂ ಎತ್ತರವಾಗಿ ಬೆಳೀಲಿ. ಅಮ್ಮವ್ರಿಗೆ ಇನ್ನೂ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಇನ್ನೂ ದೇವರು ಇದೇ ಥರ ಅವ್ರನ್ನ ಸಮೃದ್ಧಿಯಾಗಿ ಇದಾಗಲಿ ಅಂತೇಳಿ ನನ್ನ ಆರೈಕೆ. ಇಷ್ಟೇ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಬಹು ವರ್ಷದ ಕನಸು ಸಾಲುಮರ ತಿಮ್ಮಕ್ಕ ಅವರಿಗೆ ಒಂದು ಸ್ವಂತ ಸೂರು ಬೇಕಂತೇಳಿ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಹಿಂದೆ ಕೊಟ್ಟ ಮನೆ ಅಜ್ಜಿಗೆ ವಾಸಕ್ಕೆ ಯೋಗ್ಯ ಆಗಿಲ್ಲ, ಒಳ್ಳೆ ಮನೆ ಕಟ್ಕೊಡ್ಬೇಕು ಅಂತೇಳಿ ಅಂದಿನ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ನಿರ್ಧಾರವನ್ನು ತಗೊಂಡು ಅವರೇ ಎಲ್ಲ ಮುತುವರ್ಜಿ ವಹಿಸಿ ಈ ನಿವೇಶನವನ್ನ ಮಂಜೂರು ಮಾಡಲಿಕ್ಕೆ ಕಾರಣೀಕರ್ತರಾದರು. ಅನಂತರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸಾಲುಮರ ತಿಮ್ಮಕ್ಕ ಅವರ 111ನೇ ವರ್ಷದ ಜನ್ಮದಿನದ ಸಂಭ್ರಮದಲ್ಲಿ ತಕ್ಷಣ ಅದನ್ನ ರಿಜಿಸ್ಟರ್ ಮಾಡಿ ಅಜ್ಜಿಗೆ ಪತ್ರ ಕೊಟ್ಟು ಸರ್ಕಾರವೇ ಮನೆ ಕಟ್ಕೊಟ್ಟುತ್ತೆ ಅಂತ ಹೇಳಿದ್ರು. ಬದಲಾದ ರಾಜಕಾರಣದಲ್ಲಿ ಅದು ತಕ್ಷಣ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ತಿಮ್ಮಕ್ಕ ಅವರ ಅನಾರೋಗ್ಯ ಮತ್ತೊಂದು ಮಗದೊಂದು ಆಗಿ ಬಹಳ ಸಮಸ್ಯೆ ಆಯಿತು. ಅನಂತರ ಇಂದಿನ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು 2 ಸರಿ ಮನೆಗೆ ಬಂದು ನೋಡಿ ಅಜ್ಜಿ ಪರಿಸ್ಥಿತಿ ಈ ತರ ಇದೆ, ನೀನು ತಕ್ಷಣ ಮನೆ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಸೂಚನೆ ಕೊಟ್ಟು ತಕ್ಷಣ ಇದನ್ನ ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಇದು ಮಾಡಿದ್ರು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಜ್ಜಿ ಜೊತೆ ನಿಲ್ಲಿಲ್ಲ ಅಂದ್ರೆ ಇವತ್ತು ಬಹಳ ಕಷ್ಟ ಆಗೋದು. ಪ್ರತಿಯೊಂದು ಹಂತದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಂತು ನಮಗೆ ಸಹಕಾರ ಮಾಡ್ತಿದ್ದಾರೆ. ಅದೇ ರೀತಿ ಇವತ್ತು ಸಂದರ್ಭದಲ್ಲಿ ಅಜ್ಜಿಯ ಬಹುದಿನದ ಕನಸು ಒಂದು ಮನೆ ನಿರ್ಮಾಣ ಮಾಡ್ಲಿಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿ ಪೂಜೆಯನ್ನ ನೆರವೇರಿಸಿದೀವಿ. ಆದಷ್ಟು ಬೇಗ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ಅಜ್ಜಿ ಅದರಲ್ಲಿ ಒಂದು 4 ದಿನ ಖುಷಿಯಾಗಿಡುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ನಾವೆಲ್ಲ ಶ್ರಮ ಪಡ್ತಾ ಇದೀವಿ. ಈಗ ಆದಷ್ಟು ಬೇಗ ಅಜ್ಜಿದೊಂದು ಮನೆ ನಿರ್ಮಾಣ ಮಾಡಿ ಇದಕ್ಕೆ ಅಜ್ಜಿ ವಾಸ ಮಾಡ್ಲಿಕ್ಕೆ ಅಜ್ಜಿ ಖುಷಿ ಪಟ್ಟಿದ್ದಾರೆ. ಇವತ್ತು ಗುದ್ಲಿ ಪೂಜೆ ಆಗಿದ್ದು ಪರಮೇಶ್ವರ್ ಸರ್ ಮತ್ತೆ ಈಶ್ವರ್ ಖಂಡ್ರೆ ಅವ್ರ ಸರ್ ಬರ್ಬೇಕಿತ್ತು, ಸ್ವಲ್ಪ ಅನಾರೋಗ್ಯದ ಸಮಸ್ಯೆಯಿಂದ ಬರಕ್ಕಾಗಿಲ್ಲ, ನಾಳೆ ಅಥವಾ ನಾಡಿದ್ದು ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಎಷ್ಟು ವರ್ಷದ ಕನಸು ಅಜ್ಜಿದು? ಸರ್ ಇವಾಗ ಪ್ರೆಸೆಂಟ್ ಅಜ್ಜಿ ಇರೋದು ಬಾಡಿಗೆ ಮನೆಯಲ್ಲೇನೆ. ಬಹಳ ವರ್ಷದ ಕನಸೆ, ಆದ್ರೆ ಅಜ್ಜಿದು 114ನೇ ವರ್ಷದಲ್ಲಿ ಅವ್ರ ಮನೆ ಕಟ್ಟೋ ಅಂತ ಒಂದು ಕೆಲಸವನ್ನು ಮಾಡ್ತಾ ಇದೀವಿ ಸರ್. ಆದಷ್ಟು ಬೇಗ ಮಾಡಬೇಕು. ಅದ್ರ ಜೊತೆಗೆ ಈಗ ನಮ್ಮ ಭಾರತೀಯರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಉಡಿ ಚಿನ್ನಿ ಅವರು, ಪ್ರಶಾಂತ್ ಚಕ್ರವರ್ತಿ ಅವರು, ನಾಗೇಶ್ ಯಾದವ್ ಅವರು, ಎಲ್ರೂ ಕೂಡ ಅಂಜನಪ್ಪ ಯಾದವ್ ಅವರು, ಅನಿಲ್ ಅವರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಶ್ರೀನಿವಾಸ್ ಅವರು, ಬಹಳಷ್ಟು ಜನ ಅಜ್ಜಿಯ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಅವರೆಲ್ರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ಅಡಿಷನಲ್ SP ಅವರು ಸಿದ್ಲಿಂಗಪ್ಪ ಸರ್ ಕೂಡ ಅವರು ಎಲ್ಲ ಬಂದಿದ್ದಾರೆ. ಯಶೋದಮ್ಮ ಅವರು, ಬೇರೆ ಬೇರೆ ಎಲ್ಲರೂ ಕೂಡ, ಪರಿಮಳಮ್ಮ ಅವರು, ಹೆಸರು ಹೇಳಲಿಕ್ಕೆ ಆಗ್ತಾ ಇಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇವತ್ತು ಅನಾರೋಗ್ಯ ಇದ್ರೂ ಕೂಡ ಅವ್ರ ಮನೆಯಿಂದ ಕೇಶವಣ್ಣ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಕೇಶವ್ ಸರ್ನ ಅವ್ರ ಮುಂದೆ ನಿಂತು ಎಲ್ಲ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಆದಷ್ಟು ಬೇಗ ಕೆಲಸವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇದೇ ತರ ಇರ್ಲಿ ಅಂತ ನಾನು ಹಾರೈಸ್ತೀನಿ ಸರ್. ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತೀನಿ. ನನ್ನ ಆತ್ಮೀಯ ಸ್ನೇಹಿತರು, ಸಹೋದರರು ಉಮೇಶ್ ಸರ್ ಇವತ್ತು ಸಾಲುಮರ ತಿಮ್ಮಕ್ಕನವರಿಗೆ ಒಂದು ಸೈಟ್ ಕೂಡ ಸರ್ಕಾರದಿಂದ ಸಿಕ್ಕಿದೆ. ಬಟ್ ನಾನು ಒಂದ್ ಹೇಳಕ್ ಇಷ್ಟಪಡ್ತೇನೆ, ಸುಮಾರು ಒಂದು 7-8 ವರ್ಷಗಳಿಂದ ನೋಡ್ತಾ ಇರೋದೇನಂದ್ರೆ ಇದುವರೆಗೂ ಬಾಡಿಗೆ ಮನೇಲಿದ್ದಾರೆ. ವೃಕ್ಷ ಮಾತೆ ಅಂದ್ರೆ ಇಡೀ ಒಂದು ದೇಶ, ಇಡೀ ಒಂದು ಇದಕ್ಕೆ ಒಂದು ಮಾತೆ ಇದ್ದಂಗೆ ಅವ್ರು ಇನ್ನೂ ಒಂದು ಬಾಡಿಗೆ ಮನೇಲಿ ಇರೋದೊಂದು ಸಖತ್ ಒಂದು ನೋವಿನ ಸಂಗತಿ. ಬಟ್ 114ನೇ ವರ್ಷಕ್ಕೆ ಒಂದು ಮನೇನ ಇವಾಗ ಒಂದು ಇದ್ ಮಾಡಿಸ್ತಾರೆ ಅಂದ್ರೆ ಬಹಳ ಅದು ನೋವಾಗುತ್ತೆ. ಈ ಒಂದು ಸೈಟ್ ಕೊಟ್ಟಿರುವಂತಹ ಮಿನಿಸ್ಟರ್ ಜಿ ಪರಮೇಶ್ವರ್ ಸರ್ಗೆ ನಮ್ಮ ಕಡೆಯಿಂದ ಒಂದು ಅದು ಏನ್ ಅದು ಹೇಳಕ್ ಆಗಲ್ಲ. ಯಾಕಂದ್ರೆ ಈ ಕಾಲದಲ್ಲಿ ಆ ಒಂದು ಸಾಹೇಬ್ರು ಇಲ್ಲ ಅಂದ್ರೆ ಮಾಡಕ್ ಆಗ್ತಿರ್ಲಿಲ್ಲ. ಮತ್ತೊಮ್ಮೆ ಈ ಒಂದು ಸೈಟ್ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. 114ನೇ ವರ್ಷಕ್ಕೆ ಅಜ್ಜಿಯವರು ಒಂದು ಹೊಸ ಮನೆ ಕನಸಿಗೆ ಇವತ್ತೊಂದು ಭೂಮಿ ಪೂಜೆ ಆಗಿದೆ. ಅವರ ಜೊತೆ ನಿಂತ್ಕೊಂಡು ನಮ್ಮ ಉಮೇಶ್ ಅವರು ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸೇರಿದಿರಿ. ಅಜ್ಜಿಯ ಕನಸು ಬೇಗ ಈಡೇರಲಿ. ಗುರು ಪ್ರವೇಶಕ್ಕೆ ನಮ್ಮನ್ನೆಲ್ಲ ಆದಷ್ಟು ಬೇಗ ಕರೆಯಂತಾಗ್ಲಿ.
ಮತ್ತೆ ಮುಂದಿನ ದಿನಗಳಲ್ಲಿ ಬಂದು ಅಜ್ಜಿ ಜೊತೆ ನಾವೆಲ್ಲ ನಿಂತ್ಕೊಂಡು ಅಜ್ಜಿನ ಹೊಸ ಮನೆಗೆ ಗುರುಪ್ರವೇಶ ದಿನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ವಕೀಲರಾಗಿ ಸರ್ಕಾರಿ ಎಲ್ಲ ದಾಖಲಾತಿಗಳನ್ನ ಮಾಡಿದ್ದಾರೆ. ಸರ್ ಇದು ಈ ದಾಖಲಾತಿ ಬಂದ್ರೆ ಆಲ್ರೆಡಿ ನಮ್ಗೆ 1 ವರ್ಷ ಆಯ್ತು ಸರ್. ಅವಾಗ್ಲಿಂದ ನೋಡ್ತಾ ಇದ್ರೆ, ಬಟ್ ಇದು ಔಟ್ಸ್ಕರ್ಟ್ ಇಂದ ಒಂದ್ ಸ್ವಲ್ಪ ದೂರ ಇರೋದ್ರಿಂದ ಡಿಲೇ ಮಾಡಿದ್ದು. ಈಗ ಅದಕ್ಕೆ ಒಳ್ಳೆ ಕಾಲ ಕೂಡ ಬಂದಿದೆ. ಎಲ್ಲಾ ಸರ್ಕಾರ ದಾಖಲೆಗಳೆಲ್ಲ ನೀವೇ ನೋಡ್ತಾ ಇರಬಹುದು. ಒಳ್ಳೆ ಲೊಕೇಶನ್ ಅಲ್ಲೇ ಜಾಗ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ವಿಶೇಷವಾಗಿ ಪರಮೇಶ್ವರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಏನು ಇವತ್ತು ನಮ್ಮ ಈ ಸಾಲುಮರ ತಿಮ್ಮಕ್ಕ ಅವರ ಒಂದು ಮನೆ ಕಟ್ಟುವ ಕನಸು ಇವತ್ತು ನೆನೆಸಾಗ್ತಾ ಇದೆ. 114ನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. ಸಮಾಜ ಇದಕ್ಕೆ ಮುಂಚೆನೇ ಅವರು ನಮ್ಮ ತಾಯಿಗೆ ಏನೋ ಒಂದು ಮಾಡಬೇಕಾಗಿತ್ತು. ಯಾಕಂದ್ರೆ ಅವರು ರಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು ಅಂದ್ರೆ ಇಡೀ ದೇಶ ಕಂಡಂತ ಒಂದು ಹೆಸರು ಮಾಡಿದಿರುವಂಥ ತಾಯಿ. ಆ ತಾಯಿಗೆ ಇಷ್ಟೊತ್ತಿಗೇನೆ ಆ ತಾಯಿ ಸುಮಾರು ವರ್ಷಗಳು ವಾಸ ಮಾಡಬೇಕಾಗಿತ್ತು. ಬಟ್ ಆ ಒಂದು ಕನಸು ಇವತ್ತು ನೆನೆಸಾಗ್ತಾ ಇದೆ. ಆ ತಾಯಿಗೆ ಇನ್ನೂ ಆರೋಗ್ಯ, ಆಯುಷು, ಭಾಗ್ಯ ಎಲ್ಲ ದೇವರು ಕಾಪಾಡಲಿ ಅಂತ ಅಂದ್ಬಿಟ್ಟು ನಾವು ಅವ್ರಿಗೆ ಶುಭ ಹಾರೈಸ್ತಾ ಆದಷ್ಟು ಬೇಗ ಏನು ಇವತ್ತು ನಾವು ಇವು ಗುದ್ಲಿ ಪೂಜೆಯನ್ನು ನಮ್ಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಚಿನ್ನಣ್ಣ ಅವರು ಮತ್ತು ಅನಿಲ್ ರೆಡ್ಡಿ ಅವರು ಮತ್ತು ನಮ್ಮ ಇನ್ನೂ ಸುಮಾರು ಕಾರ್ಯಕರ್ತಗಳೆಲ್ಲ ಬಂದಿದ್ದಾರೆ. ಅವರೆಲ್ಲ ಇದೇ ಥರ ಒಟ್ಟಿಗಿದ್ದು ಆದಷ್ಟು ಬೇಗ ನಾವು ಮನೆ ನಿರ್ಮೂಲನೆ ಮಾಡಿ ಅವ್ರನ್ನ ಆದಷ್ಟು ಬೇಗ ಈ ಮನೆಯಲ್ಲಿ ವಾಸವಾಗೋದಕ್ಕೆ ದಾರಿ ಮಾಡಿಕೊಡ್ಬೇಕಂತ ಅಂದ್ಬಿಟ್ಟು ಸಮಾಜಕ್ಕೂ ಅದನ್ನೇ ಹೇಳ್ತೀವಿ. ಇಲ್ಲಿ ಬಂದಿರೋರಕ್ಕಂತ ಅದನ್ನೇ ಹೇಳ್ಬಿಟ್ಟು ನಾನು ಮಾತುಗಳನ್ನು ಮುಗಿಸ್ತೀನಿ. ಇನ್ನೂ ಆ ತಾಯಿ ಇನ್ನೂ ಆರೋಗ್ಯ ಆಯುಷ್ಯದಿಂದ ಇನ್ನೂ ಸದಾಕಾಲ ಅವ್ರು ನಮ್ದಾಗಿ ಬದುಕಬೇಕಂತ ಕೋರ್ತೀವಿ. ನಮ್ಮ ಹೆಸರು ಬನ್ನಿ ಸರ್, ಕವರ್ ಆಗಿ ಸರ್, ಹಿಂದೆ ಕವರ್ ಆಗಿ. ಓಕೆ ಸರ್, ರೆಡಿ ಸರ್, ನೀವು ಮುಂದೆ ನೋಡಿ ಸರ್. ರೆಡಿ ರೆಡಿ ಸರ್, ಎಲ್ಲ ಕ್ಯಾಮರಾ ನೋಡಿ.